ಸೆಮಿಸ್ಟರ್ NEP ಸಿಲೆಬಸ್ನ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ನಲ್ಲಿ ಬರುವಂತಹ 10 ಅಂಕದ ಪ್ರಮುಖ ಪ್ರಶ್ನೆ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್. ಸೊ ಇದರ ಮೇಲೆ ಕೇಳುವಂತಹ ಪ್ರಮುಖ ಪ್ರಶ್ನೆಯನ್ನ ಕುರಿತು ಡಿಸ್ಕಷನ್ ಮಾಡೋಣ. ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ 5 ಮಾರ್ಕ್ಸ್ಗೂ ಕೂಡ ಇದೆ. ಸೊ ಇದರಲ್ಲಿನೇ ಒಂದು 4-5 ಐಟಮ್ ಅಷ್ಟೇ ನಿಮಗೆ ಬರುತ್ತೆ. 10 ಮಾರ್ಕ್ಸ್ಗೂ ಕೂಡ ಇದೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಂಪ್ಯೂಟ್ ದ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಮಹೇಶ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25. ಸೊ ಕೆಳಗಡೆ ಕೊಟ್ಟಿರುವಂತಹ ಮಾಹಿತಿಯನ್ನು ಬಳಸ್ಕೊಂಡು ನೀವು ಒಬ್ಬ ವ್ಯಕ್ತಿಯ ಅಂದ್ರೆ ಮಹೇಶ್ ಅನ್ನೋ ವ್ಯಕ್ತಿಯ ಗ್ರಾಸ್ ಟೋಟಲ್ ಇನ್ಕಮ್ ಒಟ್ಟು ನಿವ್ವಳ ಆದಾಯ ಕಂಡುಹಿಡಿಯಬೇಕಾಗಿದೆ. ಸೊ ಕ್ವಶನ್ ಅಲ್ಲಿ ಕೊಟ್ಟಿರೋದೇನೇನು ಮೊದಲು ಹಂಗೆ ಡಿಸ್ಕಷನ್ ಮಾಡೋಣ. ಇನ್ಕಮ್ ಫ್ರಮ್ ಸ್ಯಾಲರಿ ಕೊಟ್ಟಿದ್ದಾರೆ, ಅಂದ್ರೆ ಸಂಬಳದಿಂದ ಬರುವಂತಹ ಆದಾಯ ಕೊಟ್ಟಿದ್ದಾರೆ. ಲಾಸ್ ಫ್ರಮ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ಸ್ವಂತ ಮನೆಯಿಂದ ಲಾಸ್ ಆಗಿರೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಪ್ರಾಫಿಟ್ ಫ್ರಮ್ ಎಲೆಕ್ಟ್ರಾನಿಕ್ ಬಿಸ್ನೆಸ್ ನ ಆದಾಯ ಕೊಟ್ಟಿದ್ದಾರೆ, ಲಾಭ ಕೊಟ್ಟಿದ್ದಾರೆ. ಲಾಸ್ ಫ್ರಮ್ ಗ್ರೌಂಡ್ನಟ್ ಬಿಸ್ನೆಸ್, ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಸ್ ಫ್ರಮ್ ಮೂವಿಂಗ್ ಅಂಡ್ ಮೇಂಟೈನಿಂಗ್ ಹಾರ್ಸ್. ಇನ್ನು ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅಲ್ಲಿ ಏನ್ ಮಾಡಿದ್ದಾರೆ, ಕ್ಯಾರಿ ಫಾರ್ವರ್ಡ್ ಲಾಸಸ್ ನ ಕೊಟ್ಟಿದ್ದಾರೆ. ಅಂದ್ರೆ ಲಾಸ್ಟ್ ಟೈಮ್ ಅಡ್ಜಸ್ಟ್ ಆಗಲಾರ್ದೇ ಉಳಿದಿರುವಂತಹ ಲಾಸಸ್ ಗಳನ್ನ ಈ ವರ್ಷ ಫಾರ್ವರ್ಡ್ ಮಾಡಿದ್ದಾರೆ. ಲಾಸ್ ಫ್ರಮ್ ಗ್ರೌಂಡ್ನಟ್ ಬಿಸ್ನೆಸ್, ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್, ಲಾಸ್ ಫ್ರಮ್ ಕ್ಲೋತ್ ಬಿಸ್ನೆಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. ಸೊ ಈ ರೀತಿಯಾಗಿ ಕ್ವಶನ್ ಕೊಟ್ಟಿರ್ತಾರೆ. ಮೊದಲಿಗೆ ಹೆಡ್ಡಿಂಗ್ ಹಾಕೋಬೇಕು, ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಸಬ್ ಹೆಡ್ಡಿಂಗ್ ಯಾರು ನಾವು ಆನ್ಸರ್ ಬಿಡಿಸ್ತಾ ಇದೀವಿ ಅವ್ರ ಹೆಸರನ್ನ ಮೆನ್ಷನ್ ಮಾಡಬೇಕು, ಆಫ್ ಮಿಸ್ಟರ್ ಮಹೇಶ್. ಥರ್ಡ್ ಗೆ ಫಾರ್ ದ ಅಸೆಸ್ಮೆಂಟ್ ಇಯರ್ ಅಂತ ಬರೆದು ಇಯರ್ ನ ಮೆನ್ಷನ್ ಮಾಡಬೇಕಾಗುತ್ತೆ. ಇದು 24-25 ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗಿರೋದು. 4 ಕಾಲಮ್ ನ ಪ್ರಿಪೇರ್ ಮಾಡ್ಕೊಳ್ಳಿ. ಮೊದಲನೇ ಕಾಲಮ್ ನಲ್ಲಿ ಪರ್ಟಿಕ್ಯುಲರ್ ಆದ್ರೂ ಹಾಕಿ ಅಥವಾ ಸೋರ್ಸ್ ಆಫ್ ಇನ್ಕಮ್ ಅಂತ ಆದ್ರೂ ಹಾಕಿ. ಎರಡನೇ ಕಾಲಮ್ ನಲ್ಲಿ ರುಪೀಸ್, ಅಂದ್ರೆ ಇದು ಕ್ಯಾಲ್ಕುಲೇಷನ್ ಪರ್ಪಸ್ ಇನ್ನರ್ ಕಾಲಮ್ ಇದು. ಸೊ 3ನೇ ಕಾಲಮ್ 4ನೇ ಕಾಲಮ್ ಒಂದು ಸೆಕ್ಷನ್ ಹೆಸರು ಕೊಟ್ಟಿರ್ತಾರೆ 115 BAC ಅಂತ. ಸೊ ಅದನ್ನ ಆಪ್ಟ್ಸ್ ಮಾಡ್ತಾನೆ, ಆಪ್ಟ್ಸ್ ಮಾಡೋದಿಲ್ಲ ಅಂತ ಅನ್ಕೊಳ್ಳಿ. ಅಂದ್ರೆ 2 ಕಾಲಮ್ ಹಾಕೋಬೇಕು. ಸೊ ಮೊದಲಿಗೆ ಕೊಟ್ಟಿರೋಂಥ ಕ್ವಶನ್ ಅಲ್ಲಿ ಯಾವಾಗಲೂ ಸ್ಯಾಲರಿನ ಹುಡುಕ್ಬೇಕು ನೀವು. ಸೊ ಸ್ಯಾಲರಿ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್. ಇದರಲ್ಲಿ ಸ್ಯಾಲರಿ ಬಂದಿದೆ ಈಗ. ಸೊ ಇನ್ಕಮ್ ಫ್ರಮ್ ಸ್ಯಾಲರಿನ ನಾವು ನೋಡಿ ಅಮೌಂಟ್ ಹಚ್ಕೋಬೇಕು. ಸೊ ಎಷ್ಟಿದೆ ಇನ್ಕಮ್ ಫ್ರಮ್ ಸ್ಯಾಲರಿ ಅಂದ್ರೆ 2 lakh rupees ಇದೆ. ಕ್ವಶನ್ ಅಲ್ಲಿ 2 lakh rupees ಇನ್ಕಮ್ ಫ್ರಮ್ ಸ್ಯಾಲರಿ ಇದೆ. ಮೊದಲು ಯಾವಾಗಲೂ ಇನ್ಕಮ್ ಫ್ರಮ್ ಸ್ಯಾಲರಿನ ಬರ್ಕೋಬೇಕು. ಒಂದ್ ವೇಳೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಯಿಂದ ಲಾಸ್ ಆಗಿದ್ರೆ ಅದ್ರ ಜೊತೆ ಅದನ್ನ ಅಡ್ಜಸ್ಟ್ ಮಾಡಬೇಕು. ಇದು ಸೆಕೆಂಡ್ ಸ್ಟೆಪ್. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಯಿಂದ ಲಾಸ್ ಆಗಿದ್ರೆ ಅದನ್ನ ಅಡ್ಜಸ್ಟ್ ಮಾಡಬೇಕು. ಸೊ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಲಾಸ್ ಆಗಿದೆ 50,000 rupees, ಅದನ್ನ ಅಡ್ಜಸ್ಟ್ ಮಾಡ್ತೀನಿ. ಸೊ ಅಡ್ಜಸ್ಟ್ ಮಾಡಿ ಔಟರ್ ಕಾಲಮ್ ನಲ್ಲಿ ಇನ್ಕಮ್ ನ ಕಳಿಸಬೇಕು. ಎರಡಕ್ಕೂ ಸೇಮ್ 1,50,000 1,50,000. ಇದು 1ನೇ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಈಗ ಹೌಸ್ ಪ್ರಾಪರ್ಟಿಯಿಂದ ಬೇರೆ ಹೌಸ್ ಪ್ರಾಪರ್ಟಿಯಿಂದ ಇನ್ಕಮ್ ಆಗಿದ್ರೆ ಅದನ್ನ ಎಂಟ್ರಿ ಮಾಡಬೇಕು. ಇದರಲ್ಲಿ ಯಾವುದೇ ಬೇರೆ ಹೌಸ್ ಪ್ರಾಪರ್ಟಿ ಇನ್ಕಮ್ ಕೊಟ್ಟಿಲ್ಲ. ಇದು ಥರ್ಡ್ ಸ್ಟೆಪ್. ಮೊದಲನೇ ಸ್ಟೆಪ್ ಸ್ಯಾಲರಿ ಇನ್ಕಮ್ ಹಚ್ಕೊಳ್ಳೋದು, ಅದರಲ್ಲಿ ಮೈನಸ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಲಾಸ್ ಮಾಡೋದು, ಇನ್ಕಮ್ ಏನಾದ್ರು ಬಂದಿದ್ರೆ ಹೌಸ್ ಪ್ರಾಪರ್ಟಿಯಿಂದ ಅದನ್ನ ಹಚ್ಚೋದು. ಈಗ ಬಿಸ್ನೆಸ್ ಇನ್ಕಮ್ ಕಂಡುಹಿಡಿಬೇಕು. ಅದಕ್ಕೆ ಹೆಡ್ಡಿಂಗ್ ಹಾಕ್ತೀವಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ. ಅದರಲ್ಲಿ 2 ಹೆಡ್ಡಿಂಗ್ ಬರುತ್ತೆ, ಒಂದು ನಾರ್ಮಲ್ ಬಿಸ್ನೆಸ್, ಒಂದು ಸ್ಪೆಕ್ಯುಲೇಷನ್ ಬಿಸ್ನೆಸ್. ಸೊ ಇಲ್ಲಿ ಮೊದಲು ನಾರ್ಮಲ್ ಬಿಸ್ನೆಸ್ ನ ಬಿಡಿಸೋಣ. ನಾರ್ಮಲ್ ಬಿಸ್ನೆಸ್ ನಲ್ಲಿ ಏನ್ ಮಾಡ್ಬೇಕು ನೀವು, ಯಾವಾಗ್ಲೂ ಮೊದಲು ಪ್ರಾಫಿಟ್ ನ ಹುಡುಕಿ ತಗೋಬೇಕು, ಮೈನಸ್ ಲಾಸ್ ಮಾಡಬೇಕು, ಮೈನಸ್ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್, ಮೈನಸ್ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್. 4 ಸ್ಟೆಪ್ ಇದೆ. ಇವುಗಳನ್ನ ತಪ್ಪಬಾರದು. ಇಲ್ಲೇನೆ ನಿಮಗೆ ಡಿಫಿಕಲ್ಟ್ ಇರೋದು ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್. ಇದನ್ನ ಬಿಟ್ಟರೆ ಎಲ್ಲಿ ಕೂಡ ನಿಮ್ಗೆ ಈಸಿ ಅನಿಸುತ್ತೆ. ಪ್ರಾಫಿಟ್ ಮೈನಸ್ ಲಾಸ್ ಮೈನಸ್ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್ ಮೈನಸ್ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್. ಇದು ಫಾರ್ಮ್ಯಾಟ್. ಈಗ ಕ್ವಶನ್ ಅಲ್ಲಿ ಏನ್ ಮಾಡೋಣ, ಪ್ರಾಫಿಟ್ ಎಷ್ಟು ಬಂದಿದೆ ನೋಡೋಣ. ಏನಿದೆ ಅಂದ್ರೆ ಪ್ರಾಫಿಟ್ ಫ್ರಮ್ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಅಂತ ಕೊಟ್ಟು ಇಲ್ಲಿ 2 lakh rupees ಇದೆ. ಸೊ ಯಾವುದು ಸ್ಪೆಕ್ಯುಲೇಷನ್ ಅಂತ ಶಬ್ದ ಕೊಟ್ಟಿರ್ತಾರೆ ಅದು ಸ್ಪೆಕ್ಯುಲೇಷನ್ ಬಿಸ್ನೆಸ್. ಯಾವುದು ಸ್ಪೆಕ್ಯುಲೇಷನ್ ಅನ್ನೋ ಪದ ಇಲ್ಲ ಅದೇ ನಾರ್ಮಲ್ ಬಿಸ್ನೆಸ್. ಸೊ ಇದರಲ್ಲಿ ನಾರ್ಮಲ್ ಈಗ ಪ್ರಾಫಿಟ್ ಫ್ರಮ್ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮೊದಲು ಅದನ್ನ ಎಂಟ್ರಿ ಮಾಡಬೇಕು. ಸೊ ಪ್ರಾಫಿಟ್ ಫ್ರಮ್ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಎಷ್ಟಿದೆ 2 lakh rupees. ನೆಕ್ಸ್ಟ್ ಏನ್ ಮಾಡಬೇಕು, ಲಾಸ್ ಏನಾದ್ರೂ ಆಗಿದೆನಾ ಬಿಸ್ನೆಸ್ ನಲ್ಲಿ ನೋಡಬೇಕು. ಸೊ ಲಾಸ್ ಆಗಿದೆ, ಗ್ರೌಂಡ್ ನಟ್ ಬಿಸ್ನೆಸ್ ಇಂದ ಲಾಸ್ ಆಗಿದೆ 50,000 rupees, ಅದನ್ನ ಅಡ್ಜಸ್ಟ್ ಮಾಡಬೇಕು. ಸೊ 2 lakh ಪ್ರಾಫಿಟ್ ಹಚ್ಚಿದ್ವಿ, ಈಗ ಲಾಸ್ ನ ಮೈನಸ್ ಮಾಡ್ತೀವಿ 50,000. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಬ್ಯಾಲೆನ್ಸ್ ಉಳಿದಿರೋ ಮೊತ್ತ ಬರ್ಕೋಬೇಕು 1,50,000. ಕ್ವಶನ್ ಅಲ್ಲಿ ಈ ಫಾರ್ವರ್ಡ್ ಆಗಿರುವಂತ ಕ್ಯಾರಿ ಫಾರ್ವರ್ಡ್ ಆಗಿರುವಂತ ಡೀಟೇಲ್ಸ್ ನಲ್ಲಿ ಲಾಸ್ ನ ಹುಡುಕಬೇಕು. ಇದೆ ಲಾಸ್ ಫ್ರಮ್ ಗ್ರೌಂಡ್ ನಟ್ ಬಿಸ್ನೆಸ್, ಲಾಸ್ ಫ್ರಮ್ ಗ್ರೌಂಡ್ ನಟ್ ಬಿಸ್ನೆಸ್. ಸೊ ಎಲ್ಲಿ ಮಟ್ಟ ನೀವು ಕೆಳಗಡೆ ಓದಂಗಿಲ್ಲ ಅಂದ್ರೆ ಬಿಸ್ನೆಸ್ ಇನ್ಕಮ್ ಬರೋವರೆಗೂ ನೀವು ನೋಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಹೌಸ್ ಪ್ರಾಪರ್ಟಿ ಯಾವಾಗಲೂ ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಆದ್ರಿಂದ ನಿಮ್ಗೆ ಯಾವುದೇ ಡೀಟೇಲ್ಸ್ ನ ಕೆಳಗಡೆ ಕೊಟ್ಟಿರೋದಿಲ್ಲ. ನೀವು ಸೀದಾ ಬಿಸ್ನೆಸ್ ಇನ್ಕಮ್ ಬಂದಾಗೆ ಕೆಳಗಿನ ಪ್ಯಾರಾಗ್ರಾಫ್ ನ ಓದ್ಕೋಬೇಕು. ಅಲ್ಲಿ ಲಾಸ್ ಇದ್ರೆ ಅದನ್ನ ಮೈನಸ್ ಮಾಡಬೇಕು. 1 lakh rupees ಇದೆ. ಸೊ ಮೈನಸ್ ಮಾಡಿದ ನಂತರ 50,000 ಬ್ಯಾಲೆನ್ಸ್ ಉಳಿತು. ಮೊದಲು ಪ್ರಾಫಿಟ್ ಹಚ್ಚಿದೆ, ಈಗ 2ನೇ ಸ್ಟೆಪ್ ಮುಗಿತು ಲಾಸ್. ಲಾಸ್ ಅದು ಮೇಲೇನಾದ್ರೂ ಕೊಡಬಹುದು, ತಳಗಡೆ ಕ್ಯಾರಿ ಫಾರ್ವರ್ಡ್ ನಲ್ಲಾದ್ರೂ ಕೊಡಬಹುದು. ಸೊ ಎಲ್ಲಿ ಕೊಟ್ಟರು ಕೂಡ ನೀವು ಅದು ಬರ್ಕೋಬೇಕು.
ಲಾಸ್ ಆದ ನಂತರ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್ ಹುಡುಕಬೇಕು, ಇದರಲ್ಲಿ ಬಂದಿಲ್ಲ. ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್, ಮೇಲೆ ಕೊಟ್ಟದಕ್ಕೆ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್ ಅಂತ ಕರಿತೀವಿ, ಕೆಳಗಡೆ ಕೊಟ್ಟಿರೋದನ್ನ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಮೇಲೆ ಯಾವುದೇ ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ, ಈಗ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಅಷ್ಟೇ ಇದೆ, ಅದನ್ನ ಮೈನಸ್ ಮಾಡಿದಾಗ ಆನ್ಸರ್ 20,000 ಉಳಿಯುತ್ತೆ. ಸೊ ಮೊದಲು ಪ್ರಾಫಿಟ್ ತಗೊಂಡಿದ್ದೀನಿ 2 lakh, ಅದರಲ್ಲಿ 50,000 ಲಾಸ್ ಮೈನಸ್ ಮಾಡಿದ್ದೀನಿ, ಬ್ಯಾಲೆನ್ಸ್ 1,50,000. ಅದರಲ್ಲಿ ಗ್ರೌಂಡ್ ಅಪ್ ಬಿಸ್ನೆಸ್ ಲಾಸ್ ಮೈನಸ್ ಮಾಡಿದ್ದೀನಿ, ಬ್ಯಾಲೆನ್ಸ್ 50,000. ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ 30,000 ಮೈನಸ್ ಮಾಡಿದಾಗ 20,000 ರಿಮೈನಿಂಗ್ ಅಮೌಂಟ್ ಔಟರ್ ಕಾಲಮ್ ಕಳಿಸಿದ್ದೀನಿ. ಸೊ ಈಗ ನಾರ್ಮಲ್ ಬಿಸ್ನೆಸ್ ಇನ್ಕಮ್ ಮುಗೀತು, ಸ್ಪೆಕ್ಯುಲೇಟಿವ್ ಹುಡುಕಬೇಕು. ಇದೆ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಪ್ರಾಫಿಟ್. ಸೊ ಇದ್ರೆ ಲಾಸ್ ನ ಮೈನಸ್ ಮಾಡಬೇಕು. ಈ ಪ್ರಶ್ನೆಯಲ್ಲಿ ಬಂದಿಲ್ಲ, ನೇರವಾಗಿ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಹಚ್ತೀನಿ. ಒಂದ್ ವೇಳೆ ಲಾಸ್ ಇದ್ರೆ ಒಳಗಡೆ ಬರ್ಕೊಂಡು ಮೈನಸ್ ಮಾಡಿ ಆಮೇಲೆ ಅಮೌಂಟ್ ಹಚ್ಚಬೇಕು. ಇನ್ನು ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಸೊ ಕ್ಯಾಪಿಟಲ್ ಗೇನ್ಸ್ ಎರಡು ಇದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ. ಮೊದಲನೇ ಹೆಡ್ಡಿಂಗ್ ಇನ್ಕಮ್ ಫ್ರಮ್ ಸ್ಯಾಲರಿ, ಎರಡನೇ ಹೆಡ್ಡಿಂಗ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಮೂರನೇ ಹೆಡ್ಡಿಂಗ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಈಗ ಬಿಡಿಸ್ತಿರೋದು ನಾಲ್ಕನೇ ಹೆಡ್ಡಿಂಗ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಸೊ ಕ್ಯಾಪಿಟಲ್ ಗೇನ್ ಅಲ್ಲಿ ಫಸ್ಟ್ ಲಾಂಗ್ ಟರ್ಮ್ ಬಿಡಿಸಬೇಕು. ಸೊ ಕ್ವಶನ್ ಅಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 30,000 ಕೊಟ್ಟಿದ್ದಾರೆ, ಅದರದ್ದು ಲಾಸ್ ಕೊಟ್ಟಿದ್ದಾರೆ, ಅದನ್ನು ಕೆಳಗಡೆ ಕೊಟ್ಟಿದ್ದಾರೆ, ಕ್ಯಾರಿ ಫಾರ್ವರ್ಡ್ ಇದೆ 40,000 ಇದೆ. ಮೈನಸ್ ಆನ್ಸರ್ ಬಂದ್ರೆ ಅದನ್ನ ಕ್ಯಾರಿ ಫಾರ್ವರ್ಡ್ ಅಂತ ಬರೆದು ಒಳಗೆ ಬರೆದು ಇನ್ನರ್ ಕಾಲಮ್ ನಲ್ಲಿ ಬಿಡ್ತೀವಿ, ಔಟರ್ ಕಾಲಮ್ ಹಚ್ಚಲ್ಲ. ಇನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಕ್ವಶನ್ ಅಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 10,000 ಇದೆ, ಕೆಳಗಡೆ ಅಡ್ಜಸ್ಟ್ಮೆಂಟ್ ನಲ್ಲಿ ಶಾರ್ಟ್ ಟರ್ಮ್ ಲಾಸ್ ಕೊಟ್ಟಿದ್ದಾರೆ 5,000. ಸೊ 10,000 ನಲ್ಲಿ 5,000 ಮೈನಸ್ ಮಾಡಿದಾಗ 5,000 ಬ್ಯಾಲೆನ್ಸ್ ಉಳಿತು, ಔಟರ್ ಕಾಲಮ್ ಹಚ್ತೀವಿ. ಮೈನಸ್ ಬಂದಿದ್ರೆ ಒಳಗಡೆ ಬರೆದು ಕ್ಯಾರಿ ಫಾರ್ವರ್ಡ್ ಅಂತ ಬರೀಬೇಕು. ಇನ್ನು ನೆಕ್ಸ್ಟ್ ಸ್ಟೆಪ್, ಲಾಸ್ಟ್ ಸ್ಟೆಪ್, ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ ಒಂದು ಇನ್ಕಮ್ ಅಂದ್ರೆ ಯಾವುದರಲ್ಲಿ ಸ್ಯಾಲರಿ ಅನ್ನೋ ಪದ ಇಲ್ಲ, ಯಾವುದರಲ್ಲಿ ಹೌಸ್ ಅನ್ನೋ ಶಬ್ದ ಇಲ್ಲ, ಸ್ಯಾಲರಿ, ಹೌಸ್, ಬಿಸಿನೆಸ್ ಮತ್ತೆ ಕ್ಯಾಪಿಟಲ್, ಈ 4 ಶಬ್ದ ಇಲ್ಲದೆ ಇರೋ ಸೆಂಟೆನ್ಸ್ ಎಲ್ಲವೂ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ ಈ 4 ಶಬ್ದ ಇಲ್ಲದೆ ಇರುವಂತ ಒಂದೇ ಒಂದು ವಾಕ್ಯ ಅಂದ್ರೆ ಲಾಸ್ ಫ್ರಮ್ ಓವಿಂಗ್ ಅಂಡ್ ಮೇಂಟೈನಿಂಗ್ ಹಾರ್ಸ್ 50,000. ಸೊ ಇದು ಓವಿಂಗ್ ಅಂಡ್ ಮೇಂಟೈನಿಂಗ್ ಅನ್ನೋ ಶಬ್ದ ಬಂದ್ರೆ ಅದನ್ನ ಬಿಟ್ಟು ಉಳಿದ ಯಾವುದೇ ಇನ್ಕಮ್ ಬಂದ್ರು ನೀವು ತಗೋಬೇಕು. ಈಗ ಅದನ್ನ ತಗೊಳ್ಳೋದಿಲ್ಲ, ಎಕ್ಸಾಮ್ಟ್ ಆಗುತ್ತೆ. ಇನ್ನು ಟೋಟಲ್ ಮಾಡ್ಕೋಬೇಕು. ಲಾಸ್ಟ್ ಹೆಡ್ಡಿಂಗ್ ಕಂಪ್ಲೀಟ್ ಆಯ್ತು, ಅದನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಬರೀಬೇಕು. ಒಂದನೇ ಹೆಡ್ಡಿಂಗ್ ಇನ್ಕಮ್ ಫ್ರಮ್ ಸ್ಯಾಲರಿ, ಕೊಟ್ಟ ಸ್ಯಾಲರಿಯಲ್ಲಿ ಹೌಸ್ ಪ್ರಾಪರ್ಟಿ ಲಾಸ್ ಇದ್ರೆ ಅದನ್ನ ಮೈನಸ್ ಮಾಡಿ ಔಟರ್ ಕಾಲಮ್ ಹಚ್ಚಬೇಕು. ಸೆಕೆಂಡ್ ಹೆಡ್ಡಿಂಗ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಸೊ ಇನ್ಕಮ್ ನ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಹಚ್ಚಬೇಕು. ಮೂರನೇ ಹೆಡ್ಡಿಂಗ್ ಇನ್ಕಮ್ ಫ್ರಮ್ ಬಿಸಿನೆಸ್, ಅದರಲ್ಲಿ ಎ ಬಿ ಹೆಡ್ಡಿಂಗ್ ಮಾಡ್ಕೋಬೇಕು. ಒಂದೇದು ಎ, ಅದನ್ನ ನಾವು ನಾರ್ಮಲ್ ಬಿಸಿನೆಸ್ ಇನ್ಕಮ್ ಅಂತ ಕರಿತೀವಿ. ಅದಕ್ಕೆ 4 ಐಟಮ್ ನ ತಗೊಂತೀವಿ. ಮೊದಲು ಏನ್ ಮಾಡ್ತೀವಿ ಅಂದ್ರೆ ಕ್ವಶನ್ ಅಲ್ಲಿ ಇರುವಂತಹ ಪ್ರಾಫಿಟ್ ನ ಫಸ್ಟ್ ತಗೋತೀವಿ, ಮೈನಸ್ ಲಾಸ್ ಮಾಡ್ತೀವಿ, ಮೈನಸ್ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್ ಮಾಡ್ತೀವಿ, ಮೈನಸ್ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಮಾಡ್ತೀವಿ. ಬಿಸ್ನೆಸ್ ನಲ್ಲಿ ಬಿ ಹೆಡ್ಡಿಂಗ್ ಯಾವ್ದು ಬರುತ್ತೆ ಅಂದ್ರೆ ಸ್ಪೆಕ್ಯುಲೇಷನ್ ಬಿಸಿನೆಸ್. ಸೊ ಅದರಲ್ಲಿ ಪ್ರಾಫಿಟ್ ಮೈನಸ್ ಲಾಸ್ ಮಾಡಿ ಅಮೌಂಟ್ ಹಚ್ತೀವಿ, ಯಾವುದೇ ಡೆಪ್ರಿಸಿಯೇಷನ್ ಇರೋದಿಲ್ಲ ಸ್ಪೆಕ್ಯುಲೇಷನ್ ಗೆ. ಇನ್ನು ನೆಕ್ಸ್ಟ್ ಬರೋ ಹೆಡ್ಡಿಂಗ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂತ ಹೆಡ್ಡಿಂಗ್ ಹಾಕಿ ಅಲ್ಲೂ ಕೂಡ ಎ ಬಿ ಅಂತ 2 ಭಾಗ ಮಾಡ್ತೀವಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಸ್ಟ್ ಹಚ್ಕೊಂಡು ಅದರಲ್ಲಿ ಲಾಸ್ ಮೈನಸ್ ಮಾಡಿ ಆನ್ಸರ್ ಬರೀಬೇಕು. ಒಂದ್ ವೇಳೆ ಮೈನಸ್ ಆನ್ಸರ್ ಬಂದ್ರೆ ಇನ್ನರ್ ಕಾಲಮ್ ಹಚ್ಕೊಂಡು ಅದನ್ನ ಕ್ಯಾರಿ ಫಾರ್ವರ್ಡ್ ಅಂತ ಕಳಿಸಬೇಕು. ಶಾರ್ಟ್ ಟರ್ಮ್ ಕೂಡ ಸೇಮ್ ಇರುತ್ತೆ, ಗೇನ್ ಮೊದಲು, ಲಾಸ್ ಮೈನಸ್, ಮೈನಸ್ ಆನ್ಸರ್ ಬಂದ್ರೆ ಒಳಗಡೆನೆ ಬರೆದು ಕ್ಯಾರಿ ಫಾರ್ವರ್ಡ್ ಬರೀಬೇಕು. ಒಂದ್ ವೇಳೆ ಆನ್ಸರ್ ಬಂದ್ರೆ ಅದನ್ನ ಔಟರ್ ಕಾಲಮ್ ನಲ್ಲಿ ಹಚ್ಚಬೇಕು. ಲಾಸ್ಟ್ ಹೆಡ್ಡಿಂಗ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ 5ನೇ ಹೆಡ್ಡಿಂಗ್ ನಲ್ಲಿ ನೀವು ಹೆಂಗ್ ಕಂಡಿಡೋದು ಕ್ವಶನ್ ಅಲ್ಲಿ ಯಾವ ಐಟಮ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂದ್ರೆ ಯಾವುದರಲ್ಲಿ ಸ್ಯಾಲರಿ ಪದ ಇಲ್ಲ, ಯಾವ ಸೆಂಟೆನ್ಸ್ ನಲ್ಲಿ ಹೌಸ್ ಅನ್ನೋ ಶಬ್ದ ಇಲ್ಲ, ಯಾವ ಸೆಂಟೆನ್ಸ್ ನಲ್ಲಿ ಕ್ಯಾಪಿಟಲ್ ಅನ್ನೋ ಶಬ್ದ ಇಲ್ಲ, ಬಿಸ್ನೆಸ್ ಅನ್ನೋ ಶಬ್ದ ಇಲ್ಲ. ಈ 4 ಶಬ್ದಗಳು ಇಲ್ಲದೆ ಇರೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ ಓವಿಂಗ್ ಅಂಡ್ ಮೇಂಟೈನಿಂಗ್ ಅನ್ನೋದೊಂದು ಬಿಟ್ಟು ಬೇರೆ ಇನ್ಕಮ್ ಯಾವುದೇ ಬಂದ್ರು ಕೂಡ ನೀವು ಹೊರಗಡೆ ಡೈರೆಕ್ಟ್ ಆಗಿ ಹಚ್ಚಬೇಕು, ಅದಕ್ಕೆ ಯಾವುದೇ ಲಾಸ್ ಗೀಸ್ ಮೈನಸ್ ಮಾಡಲ್ಲ. ಸೊ ಈ ರೀತಿಯಾಗಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನ ಹಚ್ಚಿ ಟೋಟಲ್ ಮಾಡ್ಕೋಬೇಕು, ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಧನ್ಯವಾದಗಳು.